ಹಾಗೂ ಅವರ ಅನೇಕ ಸ್ನೇಹಿತರ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಇಳಕಲ್ ನಗರದಲ್ಲಿ ಏನು ಅವರು ಸುಮಾರು 20 ವರ್ಷದ ಮುಗುಂದ್ ಮತಕ್ಷೇತ್ರದಲ್ಲಿ ಸುಮಾರು 24-25 ವರ್ಷದಿಂದ ಇನ್ನು ರಾಜಕೀಯವನ್ನು ಆರಂಭ ಮಾಡಿ ಯಾವ ರೀತಿ ಈ ಕ್ಷೇತ್ರವನ್ನು ಮುಗುಂದ್ ವಿಧಾನಸಭಾ ಮತಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದರು. ಏನು ಅನೇಕ ಸಾಧನೆಗಳನ್ನು ನಮ್ಮ ಮುಗುಂದ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಗೈದಿರುವಂತಹ ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ ಅವರಿಗೆ ಗೌರವಾರ್ಥವಾಗಿ ಅತ್ಯಂತ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಸನ್ಮಾನ್ಯ ದೊಡ್ಡನಗೌಡ ಜಿ ಪಾಟೀಲ್ ಸಾಹೇಬ್ ಅವರ ಅಭಿಮಾನಿ ಬಳಗದ ವತಿಯಿಂದ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೀವಿ. ಇದೇ 6ನೇ ತಾರೀಕಿನಂದು ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ 10 ಗಂಟೆಯಿಂದ 11 ಗಂಟೆ ಒಳಗೆ ಅತ್ಯಂತ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಎಲ್ಲ ಹಿರಿಯ ಮುಖಂಡರು ಸೇರಿಕೊಂಡು ಮಾಡಿದ್ದಾರೆ. ಅದರಂತೆ ತಾಲೂಕಿನ ಎಲ್ಲ ಅಭಿಮಾನಿ ಬಳಗದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಎಲ್ಲ ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ ಅವರ ಅಭಿಮಾನಿ ಬಳಗ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಅದರ ಜೊತೆಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಏನು ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ ಅವರನ್ನ ಅಭಿಮಾನದಿಂದ ಕಾಣುವಂತ ಜನರಲ್ಲಿ ಪ್ರಾರ್ಥನೆಯನ್ನ ವಿನಂತಿಯನ್ನು ಮಾಡ್ತೀನಿ. ತಾವೆಲ್ಲರೂ ಕೂಡ ಈ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವೆಲ್ಲರೂ ಕೂಡ ಈ ಹುಟ್ಟುಹಬ್ಬ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಏನು ಅನೇಕ ಜಿಲ್ಲೆಯ ಎಲ್ಲ ನಮ್ಮ ಹಿರಿಯ ಮುಖಂಡರು ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ ಅವರನ್ನ ಅಭಿಮಾನ ಪಡುವಂತಹ ಎಲ್ಲ ಗುರು ಹಿರಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವುದರಿಂದ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಏನು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಏನು ಸುಮಾರು 68 ವರ್ಷಗಳ ಕಾಲ ಏನು ಸಾರ್ಥಕತೆಯಿಂದ ಜೀವನವನ್ನು ನಡೆಸಿ ಈ ತಾಲೂಕಿನಲ್ಲಿ ಅನೇಕ ಜನಪರವಾದಂತಹ ಯೋಜನೆಗಳನ್ನ ನಮ್ಮ ಮತಕ್ಷೇತ್ರಕ್ಕೆ ಕೊಟ್ಟಿರುವಂತಹ ದೀನ ದಲಿತ ಬಡವ ಹಿಂದುಳಿದ ಎಲ್ಲ ವರ್ಗಗಳಿಗೂ ಕೂಡ ಶೋಷಿತ ಸಮುದಾಯಗಳಿಗೆ ಎಲ್ಲ ವರ್ಗಗಳಿಗೂ ಕೂಡ ನ್ಯಾಯವನ್ನು ಒದಗಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರುವಂತಹ ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ ಅವರ ಏನು ಜನ್ಮದಿನದ ಕಾರ್ಯಕ್ರಮ ಸಾರ್ಥಕತ ಕಾರ್ಯಕ್ರಮ ಆಗಬೇಕಾಗಿದೆ. ಆದ್ರಿಂದ ತಾಲೂಕಿನ ಅಭಿಮಾನಿ ಬಳಗ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಸರ್ವ ಜನಾಂಗದ ಮುಖಂಡರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನ ಎಲ್ಲ ತಾಲೂಕಿನ ಮತಕ್ಷೇತ್ರದ ಜನತೆಯಲ್ಲಿ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರೇ, ದಿವಸ ಇಲ್ಲಿ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಯಾವತ್ತು ನಮ್ಮ ದೃಶ್ಯ ಮತ್ತು ಮುದ್ರಾ ಮಾಧ್ಯಮದವರಿಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಇದೀಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೀರೇಶಣ್ಣ ಮುಂಡೋಡಿ ಅವರು ಹೇಳಿದ ಹಾಗೆ ಇದೇ ದಿನಾಂಕ 6ನೇ ತಾರೀಕಿನ ದಿವಸ ನಮ್ಮ ದೊಡ್ಡನಗೌಡ ಜಿ ಪಾಟೀಲ್ ನಮ್ಮ ಮಾಜಿ ಶಾಸಕರು ನಮ್ಮ ಹುಣಗುಂದ ಮತಕ್ಷೇತ್ರದ ಅವರ ಮನೆಯ ಮುಂದೆ ಜರುಗಿರ್ತಕ್ಕಂಥ ಈ ಒಂದು ಭವ್ಯವಾದ ಸಜ್ಜಿಗೆ ರಂಗ ಒಂದು ಏನು ವಿಶಾಲವಾದ ಜಾಗೆಯಲ್ಲಿ ಅವರ ಒಂದು 68ನೇ ಹುಟ್ಟುಹಬ್ಬವನ್ನ ನಮ್ಮ ಹುಣಗುಂದ ಮತಕ್ಷೇತ್ರದ ಸನ್ಮಾನ್ಯ ಶ್ರೀಯುತ ದೊಡ್ಡನಗೌಡ ಜಿ ಪಾಟೀಲ್ ಅವರ ಅಭಿಮಾನಿ ಬಳಗದಿಂದ ಎಲ್ಲರೂ ಕೂಡ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ತಿಳ್ಕೊಂಡು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹುಣಗುಂದ ಮತಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಜಾತ್ಯತೀತವಾಗಿ ಅವರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಹಾಗೂ ಅಲ್ಪಸಂಖ್ಯಾತರು, ದೀನದಲಿತರು, ಶೋಷಿತರು ಎಲ್ಲರೂ ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದ್ರ ಜೊತೆಗೆ ಏನೀಗಾಗಲೇ ದೊಡ್ಡನಗೌಡ ಜಿ ಪಾಟೀಲ್ ಅವರು ಹುಣಗುಂದ ಮತಕ್ಷೇತ್ರದಲ್ಲಿ ಕಳೆದ 3 ಬಾರಿ ಶಾಸಕರಾಗಿ ಕಾರ್ಯವನ್ನು ಮಾಡೋದ್ರ ಮುಖಾಂತರ ಈ ಹುಣಗುಂದ ಮತಕ್ಷೇತ್ರದಲ್ಲಿ ಹಸಿರು ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಕೀರ್ತಿ ಯಾರು ಹೇಳ್ತಿದ್ರ ಅದು ಸನ್ಮಾನ್ಯ ದೊಡ್ಡನಗೌಡ ಜಿ ಪಾಟೀಲ್ ಅವರಿಗಿದೆ ಅಂತ ತಿಳ್ಕೊಂಡು ಹೇಳುತ್ತಾ ಅವರ ಒಂದು ಈ ಒಂದು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ
ಸಂಸದರು ಮತ್ತು ಶಾಸಕರು ಮತ್ತು ಪಕ್ಕದ ಜಿಲ್ಲೆಯ ಸಂಸದರು ಮತ್ತು ರಾಜ್ಯಸಭಾ ಸದಸ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ಏನು ವಿನಂತಿಯಿಂದ ಇವತ್ತಿಂದ ನಾವೆಲ್ಲ ಮುಖಂಡರು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ದಿನಾಂಕ 6/3/2026ನೇ ತಾರೀಕು ಮುಂಜಾನೆ 11 ಗಂಟೆಗೆ ಜರುಗತಕ್ಕಂಥ ಈ ಕಾರ್ಯಕ್ರಮದೊಳಗೆ ನಮ್ಮ ಹುಣಗುಂದ ಮತಕ್ಷೇತ್ರದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮಹಿಳೆಯರು, ಯುವಕರು, ದೀನದಲಿತರು ಮತ್ತು ಏನು ಅಲ್ಪಸಂಖ್ಯಾತರು ಎಲ್ಲ ನಮ್ಮ ಪಕ್ಷದ ಮುಖಂಡರು, ಅವರ ಅಭಿಮಾನಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ್ಯ ಶ್ರೀಯುತ ದೊಡ್ಡನಗೌಡ ಜಿ ಪಾಟೀಲ್ ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಿಂದ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾನು ತಮ್ಮೆಲ್ಲರನ್ನ ಈ ಪತ್ರಿಕಾ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಇಳಕಲ್ಲಿನ ಹಾಗೂ ತಾಲೂಕಿನ ಎಲ್ಲ ಹಿರಿಯರಲ್ಲಿ ಹೋಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ಪತ್ರಿಕಾ ಮಾಧ್ಯಮದ ಜೊತೆ ಹೋಳಿ ಹಬ್ಬದ ಶುಭಾಶಯ ಕೋರಿ ಸರಳ ಮತ್ತು ಸಜ್ಜನಿಕೆಯ ರೂವಾರಿಗಳಾದಂಥ ಸನ್ಮಾನ್ಯ ಶ್ರೀ ದೊಡ್ಡನಗೌಡರ ಪಾಟೀಲರ ಬರುವ 6ನೇ ತಾರೀಕಿಗೆ ಇದೇ ತಿಂಗಳ ಮಾರ್ಚ್ 6/3/2026 ನಡೆಯಲಿರುವ ಅವರ ಅಭಿಮಾನಿ ಬಳಗದ ಒಂದು ದೊಡ್ಡನಗೌಡ ಪಾಟೀಲರ ಹುಟ್ಟಹಬ್ಬವನ್ನು ಆಚರಣೆ ಮಾಡ್ತೀವಿ. ವೇದಿಕೆ ಮೇಲಿರುವಂಥ ತಾಲೂಕಿನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಹಿರಿಯರೇ ಮತ್ತು ಮುಖಂಡರೇ ಮತ್ತು ಸ್ನೇಹಿತರೆ, ಹುಟ್ಟಹಬ್ಬ ಯಾಕೆ ಮಾಡ್ತೀವಂದ್ರೆ ಎಂಥದ್ದು ಮಾಡ್ತೀವಂದ್ರೆ ಸರಳ ಮತ್ತು ಸಜ್ಜನಿಕೆ ಇರುವಂಥವ್ರನ್ನ ಮಾಡ್ತೀವಿ. ಎಲ್ಲರೂ ಯಾರು ಮಾಡೋದಿಲ್ಲ. ಇವನ್ನ ಯಾಕೆ ಮಾಡಬೇಕು? ನಾವು ಎಲ್ಲರೂ ಅಭಿಮಾನಿ ಬೆಳೆದವರು, ಕಾರ್ಯಕರ್ತರು, ಅಭಿಮಾನಿ ಬೆಳೆದವರು, ಮುಖಂಡರು, ನಮ್ಮ ಪಕ್ಷದ ಮುಖಂಡರು ಯಾಕೆ ಮಾಡ್ಬೇಕಂದ್ರೆ ನಮ್ಮ ಇಳಕಲ್ಲಿಗೆ 2 ಮರಿಲಾರ್ದಂಥ ಯಾರು ಸಾರ್ವಜನಿಕರಿಗೆ ಬೆಕ್ಕದಲ್ಲಿ ಮರಿಲಾರ್ದಂಥ 2 ಒಂದು ಕೆಲಸವನ್ನು ಮಾಡಿದ್ದಾರೆ ಅವರು. ಒಂದು 24/7 ಇನ್ನ ಒಂದು 170 ಅಂಡರ್ಗ್ರೌಂಡ್. 1964ರಾಗ ಸನ್ಮಾನ್ಯ ಶ್ರೀ SR ಕಂಠಿ ಅವರು ನಮ್ಮೂರಿಗೆ, ಬೆಂಗಳೂರು ಬಿಟ್ಟರೆ ನಮ್ಮೂರಿಗೆ ಆ ಒಂದು ಯೋಜನೆ ತಂದಂಥ ಧೀಮಂತ ನಾಯಕ. ಅದನ್ನು ಬಿಟ್ಟರೆ ಇವತ್ತ ಧೀಮಂತ ನಾಯಕ ಅಂದ್ರೆ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಪಾಟೀಲ್ ಅವರು ಆ ಒಂದು ಯೋಜನೆ ತಂದವರು. ಯಾಕಂದ್ರೆ 1964ರಾಗ ಇದ್ದು ಮೊನ್ನೆ ಇವರು 2008-09 ಆಯ್ಕೆ ಆದ್ರಲ್ಲ, ಅವಾಗಿನ ಒಂದು ಇದರಲ್ಲಿ ಈ ಒಂದು ಅಂಡರ್ಗ್ರೌಂಡ್ ಡ್ರೈನೇಜು ಮತ್ತು ವಾಟರ್ ಸಪ್ಲೈ 24/7 ಇವತ್ತಿಗೂ ನಾವು ಯಾರಾದ್ರ ಹೆಣ್ಮಕ್ಕಳು ನೀರಿನ ತಾಸಿಂದ ನೀರು ಮನೆಗೆ ಬರ್ತಾವಂದ್ರೆ ಅದಕ್ಕೆ ಯಾರ ಕಾರಣ ಅಂದ್ರೆ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಪಾಟೀಲ್ ಅಂತ ಹೇಳಕ ಘಂಟಾಘೋಷವಾಗಿ ಹೇಳ್ಬೇಕು. ತಾಲೂಕಿನ ಜನ ಒಂದು ಅವರ ಸಜ್ಜನಿಕೆ ನೋಡಿ, ಅವ್ರನ್ನ ನಮ್ಮಲ್ಲೇ 3 ಸರಿ ಆರಿಸಿ ಕಳಿಸ್ಯಾರ. ಇವತ್ತಿನ ದಿವಸ ಇನ್ನೂ ಅನೇಕ ಕೆಲಸವನ್ನು ಮಾಡ್ಯಾರ. ಆದರೆ ಇದು ಒಂದು ದೊಡ್ಡ ಕೆಲಸವನ್ನು ಅಂದ್ರೆ ಈ ಒಂದು ವಾಟ್ಸಪ್ ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್. ಮತ್ತೆ ಅವರ ಒಂದು ಕಾಲದಲ್ಲಿ ಯಾವ ಗೊಂದಲ ಸದ್ಯ ಇಲ್ಲ, ಆಡಳಿತದಲ್ಲಿ ಯಾವ ಗೊಂದಲ ಇಲ್ಲ. ಯಾಕಂದ್ರೆ ಅಂತ ಸರಳ ಮತ್ತು ಸಜ್ಜನಿಕೆಯ ಒಂದು ರೂವಾರಿಗಳಾದಂಥ ನಮ್ಮ ಹುಣಗುಂದ ತಾಲೂಕಿನ ದೈವ ಅಂಥವ್ರು ಸಿಗ್ಬೇಕಾದ್ರೆ ಭಾಳ ವಿರಳ ಅಂತ ಜನ ಸಿಗರು. ಅದಕ್ಕೆ ನಾವೆಲ್ಲರೂ ಮನವಿ ಮಾಡ್ಕೊಂಡಿರೋದ್ರ ನಾಳೆ 6ನೇ ತಾರೀಕು ಬರೋ 6ನೇ ತಾರೀಕು ಅವತ್ತಿನ ದಿವಸ ತಾವೆಲ್ಲರೂ ಬಂದು ಹಿರಿಯರು ಬಂದು ಅವರಿಗೆ ಆಶೀರ್ವಾದ ಮಾಡಬೇಕು. ಹರಗುರು ಚರಮೂರ್ತಿಗಳ ಜೊತೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರ. ಅವರ ಆಶೀರ್ವಾದವನ್ನು ಅವರಿಗೆ ಕೊಡಿಸಿ ನಮ್ಮ ಬೆಂಬಲವನ್ನು ಅವರಿಗೆ ನಾವು ಸೂಚಿಸ್ತೀವಿ. ಯಾರ್ದು ಬರುವಂತಹದ್ದು ಅಡೆತಡೆ ಯಾರ್ದು ಇಲ್ಲ. ದಯವಿಟ್ಟು ಎಲ್ಲರೂ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಈ ಒಂದು ಇಳಕಲ್ ನಗರದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿರಲಿ ತಾವೆಲ್ಲರೂ ಬಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅಂತ ತಿಳಿದಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾದಂಥ ದಿನೇಶ್ ಅಂಗಡಿಯವರೇ, ತಾಲೂಕಾ ಘಟಕದ ಅಧ್ಯಕ್ಷರಾದಂಥ ಮಾತೋಡ, ಇದೇ 6/3
2026 ನಡೆಯುವಂಥ ಮಾನ್ಯ ಶ್ರೀ ಮಾಜಿ ಶಾಸಕರಂತ ದೊಡ್ಡಗೌಡ ಪಾಟೀಲ್ ಅಭಿಮಾನಿಗಳ ಬಳಗದಿಂದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಿರ್ಧರಿಸಿದಂತೆ ನಾವು ಅಗದಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸಲಿಕ್ಕೆ ನಿರ್ಧರಿಸಲಾಗಿದೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ದೊಡ್ಡಗೌಡ ಪಾಟೀಲ್ ಅಭಿಮಾನಿ ಬಳಗ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ. ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ದೃಶ್ಯ ಮಾಧ್ಯಮದವರಿಗೂ ನನ್ನ ಅನಂತ ನಮಸ್ಕಾರಗಳು. 6/3/2026 ನಡೆಯುವ ದೊಡ್ಡಗೌಡ ಜಿ ಪಾಟೀಲ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಈ ನಾಡಿನ ಶ್ರೀಗಳು ಭಾಗವಹಿಸಲಿದ್ದಾರೆ. ಹಾಗಾಗಿ ಪಕ್ಷದ ಕಾರ್ಯಕರ್ತರು, ರೈತರು, ವ್ಯಾಪಾರಸ್ಥರು, ಹಿರಿಯರು ಎಲ್ಲರೂ ಬಂದು ಭಾಗವಹಿಸಿ ದೊಡ್ಡಗೌಡ ಜಿ ಪಾಟೀಲ್ ಅವರಿಗೆ ಆಶೀರ್ವದಿಸಬೇಕಾಗಿ ವಿನಂತಿ. ಮುಂದೆ ಅದೇ ರೀತಿಯಾಗಿ ಇಂಥ ಸರಳ ಸಜ್ಜನಿಕೆಯ 224 ಯಾರಿದ್ರ ಅದು ದೊಡ್ಡಗೌಡ ಪಾಟೀಲ್ ಅಂತ ನಾವು ಗಂಟಾ ಘೋಷಣೆಯಾಗಿ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಈ ತಾಲೂಕಿನಾಗ ಏನಾದರೂ ಅಭಿವೃದ್ಧಿ ಆಗಿದ್ರ ಅದು ದೊಡ್ಡಗೌಡ ಜಿ ಪಾಟೀಲ್ರಿಂದ ಆಗೈತೆ ಹೊರತಾಗಿ ಮತ್ತೆ ಯಾರ ಕಡೆಯಿಂದ ಆಗಿಲ್ಲ. ತಾವು ಈಗಾಗಲೇ ನೋಡಿರ್ಬೋದು. ಏನು ಅಂತಂದ್ರೆ ಇಲ್ಕಲ್ಲಿನ ಬಸ್ ಸ್ಟ್ಯಾಂಡ್, ಹುಲವನ್ ಬಸ್ ಸ್ಟ್ಯಾಂಡ್, ಕೋರ್ಟ್, ಹುಲವನ್ ಕೋರ್ಟ್ ಹಾಗೂ ನೀರಾವರಿ, ಹನಿ ನೀರಾವರಿ ಹಾಗೂ ಇಲ್ಕ ನಮ್ಮ ಲಕ್ಷ್ಮಣ ಅವರ ಅಧ್ಯಕ್ಷ ಹೇಳಿದಂಗ ಈ ಒಳಚರಂಡಿ ಹೋರಾಟ ಮಾಡಿದ್ರೆ ನೀರು ಸಿಕ್ಕಿಲ್ಲ ಅಂತೇಳಿ ಈಗ ಪ್ರತಿ ವಾರದಾಗ 2 ವಾರ್ಡ್ನಾಗ ಬಿಂದಿಗೆ ತಗೊಂಡು ನೀರು ಬೇಕಂತ ತಗೊಂಡು ಪ್ರತಿಭಟನೆ ಮೂಲಕ ಜನರಿಗೆ ಕೇಳ್ತಾ ಇದ್ದಾರೆ. ಇಂಥ ಶಾಸಕರು ನಮ್ಗೆ ಮುಂದಿನ ನಿರ್ಮಾಣ ಬೇಕಾಗುತ್ತ. ಆದ್ರೆ ಈಗ ಅದು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅವರ ಒಂದು ಜನ್ಮದಿನದ ಆಚರಣೆಯನ್ನು ಅವ್ರು ಹೆಂಗದ್ರಂದ್ರ ಇವರು ಆಡಂಬರದಿಂದ ಮಾಡಿದ್ರ ನಾವು ಅಲ್ಯ, ಆಡಂಬರದಿಂದ ಮಾಡಿದ್ರೆ ನಾನು ಅಲ್ಯ. ಹಾಗಾಗಿ ಅದು ಒಂದು ಇದು ನಮ್ಮ ಬರ್ತಡೇ ಹೆಂಗಿರ್ಬೇಕಪ್ಪ, ಹುಟ್ಟುಹಬ್ಬ ಹೆಂಗಿರ್ಬೇಕಂತಂದ್ರೆ ಸರಳ ಜನರಿಂದ ಸರಳವಾಗಿ ಮಾಡಿ ನಾನು ಬಂದು ಭಾಗವಹಿಸ್ತೀನಿ. ನೀವೆಲ್ಲ ಕಾರ್ಯಕರ್ತರು ಮಾಡಿದಂತ ನಾನು ಕೃತಜ್ಞತೆ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದು ನಾವು ಈ ಕಾರ್ಯಕ್ರಮ ಚಾಲು ಮಾಡಿವಿ. ಅದು ದಯವಿಟ್ಟು ಈ ತಾಲೂಕಿನ ಜನತೆ, ಈ ನಗರ ಜನತೆ ಎಲ್ಲರೂ ಬಂದು ಶ್ರೀ ದೊಡ್ಡಗೌಡ ಜಿ ಪಾಟೀಲರಿಗೆ ಆಶೀರ್ವದಿಸಿ ಅವರಿಗೆ ಇನ್ನೂ ಹೆಚ್ಚಾಗಿ ಅವರು ಈ ತಾಲೂಕಿನಾಗ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಹೇಳುತ್ತಾ ನೀವೆಲ್ಲರೂ ಭಾಗವಹಿಸಿ ಅವರಿಗೆ ಆಶೀರ್ವದಿಸಬೇಕಂತ ಹೇಳ್ತಾ ನಾನು ಮಾತುಗಳನ್ನು